ನಮಸ್ಕಾರ ರೀ ಎಲ್ಲರಿಗೂ. ಹೋಟೆಲ್ ಸ್ಟೈಲ್ನೊಳಗೆ ಆಲೂಗಡ್ಡೆ ಪಲ್ಯ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ಮೊದಲಿಗೆ ನಾನು 4 ಆಲೂಗಡ್ಡೆ ತೊಗೊಂಡೇನಿ ರೀ, ಈರುಳ್ಳಿ ಹೆಂಚಿ ಇಟ್ಕೊಂಡೀನಿ ರೀ, ಆಮೇಲೆ ಸ್ವಲ್ಪ ಕಡ್ಲೆಬೇಳೆ ತೊಗೊಂಡೇನಿ ರೀ, ಹಸಿ ಮೆಣಸಿನ್ಕಾಯಿ ರೀ, ಕರಿಬೇವು ರೀ, ಆಮೇಲೆ ಕುದಿಸಿದ ಆಲೂಗಡ್ಡೆನ ಸೊಪ್ಪೆ ಸುಲಿದಿಟ್ಟೇನಿ ರೀ, ಕೊತ್ತಂಬರಿ ರೀ. ಆಲೂಗಡ್ಡೆ ನಮ್ಮ ಹೃದಯಕ್ಕೆ ತುಂಬ ಒಳ್ಳೆಯದು ರೀ. ಇದರೊಳಗೆ ನಾರಿನಾಂಶ ಜಾಸ್ತಿ ಇದ್ದಿದ್ದಕ್ಕೆ ರೀ ಕೊಲೆಸ್ಟ್ರಾಲ್ ಮಟ್ಟವನ್ನು ಸಮತಟ್ಟಾಗಿಡಕ್ಕೆ ಕಾರ್ಯನಿರ್ವಹಿಸ್ತದೆ ರೀ ಆಲೂಗಡ್ಡೆ. ಕೆಟ್ಟ ಕೊಬ್ಬನ್ನು ಕಡಿಮೆ ಮಾಡ್ತದೆ ರೀ, ಒಳ್ಳೆ ಕೊಬ್ಬನ್ನು ಹೆಚ್ಚಿಗೆ ಮಾಡ್ತದೆ ರೀ. ಮತ್ತು ಆಲೂಗಡ್ಡೆ ತಿನ್ನುವಂಥ ರೀ ರಕ್ತಹೀನತೆ ಸಮಸ್ಯೆ ದೂರಾಗಿ ಹೃದ್ರೋಗ ಸಮಸ್ಯೆಯನ್ನು ದೂರ ಮಾಡ್ಲಿಕ್ಕೆ ಸಹಾಯ ಮಾಡ್ತದೆ ರೀ. ನೋಡಿರಿ, ನಾ ಮೊದಲಿಗೆ ಇಲ್ಲೇ ಎಣ್ಣೆ ಕಾದ ನಂತರ ಕಡಲೆಬೇಳೆಯನ್ನು ಹಾಕ್ಕೊಂಡೀನಿ ರೀ. ಕಡಲೆಬೇಳೆ ಕಲರ್ ಚೇಂಜ್ ಆದ ನಂತರ ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು, ಉಳ್ಳಾಗಡ್ಡಿ, ಹಸಿಮೆಣ್ಸಿನ್ಕಾಯಿ ರೀ ಸರಿಯಾಗಿ ಹಾಕೇನಿ ರೀ. ಆಮೇಲೆ ಉಳ್ಳಾಗಡ್ಡಿ ಕಲರ್ ಚೇಂಜ್ ಆದ ನಂತರ ಅದಕ್ಕೆ ಒಂದು ಸ್ವಲ್ಪ ಅರಿಶಿಣ ರೀ, ಅಡಿಗೆ ಹಾಕೋ ಸಕ್ರೆ, ಉಪ್ಪು ರೀ ಸರಿಯಾಗಿ ಕುಡ್ಕೊ ಹಂಗೆ ಸ್ವಲ್ಪ ಬೇಯಿಸ್ಬೇಕು ರೀ. ಆಮೇಲೆ ಕುದಿಸಿ ಸೊಪ್ಪೆ ಸುಲಿದ ಹೆಂಚಿಟ್ಟಂಥ ಆಲೂಗಡ್ಡೆನ ಬಾಣಲಿಗೆ ಹಾಕತ್ತೀನಿ ರೀ. ಅದೇನು ದೊಡ್ಡ ಹೋಳಾಗಿದ್ದಕ್ಕೆ ಸ್ಪೂನ್ಲೇನ ಅದನ್ನ ಸಣ್ಣ ಸಣ್ಣ ಹೋಳು ಮಾಡತ್ತೀನಿ ರೀ. ನೋಡಿರಿ, ಆಲೂಗಡ್ಡೆ ಈ ರೀತಿ ಚೆನ್ನಾಗಿ ಕುದ್ರೆ ಚೆನ್ನಾಗಿ ಪಲ್ಯ ಬರ್ತದೆ ರೀ. ಇದಕ್ಕೆ ಲಾಸ್ಟಿಗೆ ನಾನು ಕೊತ್ತಂಬರಿ ಹಾಕೀನಿ ರೀ. ಹೋಟೆಲ್ ಸ್ಟೈಲ್ನಲ್ಲಿ ಮಾಡುವಂಥ ಆಲೂಗಡ್ಡೆ ಪಲ್ಯ ರೆಡಿ ಆಯ್ತು ರೀ. ನೋಡಿರಿ, ನಿಮಗೆ ಈ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇನ್ನಷ್ಟು ಆರೋಗ್ಯಕರವಾದ ರುಚಿಕರವಾದ ಅಡುಗೆಗಳನ್ನು ನಾವು ಮಾಡಿ ವಿಡಿಯೋ ಮಾಡಿ ಹಾಕ್ಲಿಕ್ಕೆ ನಮ್ಗೆ ಪ್ರೋತ್ಸಾಹವನ್ನು ನೀಡಿರಿ. ನೋಡಿರಿ, ದೋಸೆ ಜೊತೆಗೂ ಆಲೂಗಡ್ಡೆ ಪಲ್ಯನ ಹಾಕೀನಿ ರೀ. ಆಮೇಲೆ ದೋಸೆ ಮಾಡುವಂಥ ವಿಧಾನವನ್ನು ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ರೀ. ಕೆಂಪು ಚಟ್ನಿ ಮಾಡೋ ವಿಡಿಯೋವನ್ನು ಹಾಕಿದ್ದೀನಿ ರೀ. ನೋಡಿರಿ, ಧನ್ಯವಾದಗಳು.